ಕರ್ನಾಟಕ ಬ್ಯಾಂಕ್ ವತಿಯಿಂದ ಕಾಪಿಕಾಡು ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಉಚಿತ ವಾಟರ್ ಡಿಸ್ಪೆನ್ಸರ್ ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಬ್ಯಾಂಕ್ ತೊಕ್ಕುಟು ಶಾಖಾ ಪ್ರಬಂಧಕರಾದ ದೀಪಕ್ ಎಸ್ಟಿ ಅವರು, ಕಳೆದ 102 ವರ್ಷಗಳಿಂದ ಕರ್ನಾಟಕ ಬ್ಯಾಂಕ್ ಧಾರ್ಮಿಕ ಕ್ಷೇತ್ರ, ಶಿಕ್ಷಣ ಹಾಗೂ ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಇಂದು ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಹೇಳಿದರು. 2 ವರ್ಷಗಳಾಯಿತು ಬ್ಯಾಂಕ್ ಸ್ಥಾಪನೆಯಾಗಿ. ಈಗ ಎಲ್ಲ ಬ್ಯಾಂಕ್ಗಳು ಸಹ ಒಂದು ಸಾಮಾಜಿಕ ಕಳಕಳಿ ಉದ್ದೇಶದಿಂದ CSR ಆಕ್ಟಿವಿಟಿ ಅಂತ ಹೇಳಿ ಅದರಿಂದ ಒಂದು ಸಮಾಜಕ್ಕೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ್ದು ದಾಸರು ಹೇಳಿದ್ದಾರೆ. ಆ ಪ್ರಕಾರವಾಗಿ ಸಮಾಜದಿಂದ ನಾವೇನು ಪಡ್ಕೊಂಡಿದ್ದು ಲಾಭ ಪಡ್ಕೊಂಡಿದ್ದು ಅದರಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ವಾಪಸ್ ಕೊಡುವಂತಹ ಒಂದು ಕ್ರಮ. ಆದರೆ ಕರ್ನಾಟಕ ಬ್ಯಾಂಕ್ನ ವಿಶೇಷ ಏನು ಅಂತ ಹೇಳಿದ್ರೆ, ಈ ರೂಲ್ಸ್ ಬರಲಿಕ್ಕಿಂತ ಮುಂಚೆ 102 ವರ್ಷಗಳಿಂದಲೂ ಬ್ಯಾಂಕಿನಲ್ಲಿ ಬರುವಂತಹ ಪ್ರಾಫಿಟಲ್ಲಿ ಸ್ವಲ್ಪ ಭಾಗವನ್ನು ಸಮಾಜಕ್ಕೆ 102 ವರ್ಷಗಳಿಂದಲೂ ಕೊಡ್ತಾ ಇದೆ. ನೀರಿನ ವ್ಯವಸ್ಥೆ ಆಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು, ಶಾಲೆಗೆ, ಶಿಕ್ಷಣಕ್ಕೆ ಮತ್ತು ಸಂಸ್ಕೃತಿಗೆ, ಈ 3ಕ್ಕೆ ಕರ್ನಾಟಕ ಬ್ಯಾಂಕ್ ವಿಶೇಷವಾದಂತಹ ಪ್ರಾತಿನಿಧ್ಯವನ್ನು ಕೊಡುವಂಥದ್ದು. ಮತ್ತು ಉಳಿದಂತಹ ಎಲ್ಲ ಸಮಾಜ ಸೇವೆಗಳಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೆ ಅವರಿಗೂ ಕೂಡ ಸಹಾಯವನ್ನು ಕೊಡುವಂಥದ್ದು ನಮ್ಮ ಬ್ಯಾಂಕಿನ ಒಂದು ವಿಶಿಷ್ಟತೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ನಮ್ಮನ್ನು ವಿನಂತಿಸಿದಾಗ ನಾವು ಕೂಡ ನೀರಿನ ವ್ಯವಸ್ಥೆ, ದೇವಸ್ಥಾನಕ್ಕೆ ಒಂದು ನೀರಿನ ಕೆಲಸ, ನೀರನ್ನು ಕೊಡುವಂಥದ್ದು ಒಂದು ಪುಣ್ಯದ ಕೆಲಸ. ಭಕ್ತಾದಿಗಳು ದೂರದಿಂದ ಊರಿನಲ್ಲಿ ಬರ್ತಾರೆ, ಬಾಯಾರಿ ಬಂದಿರ್ತಾರೆ. ಮುಂಚೆ ಸೆಕೆಯ ಊರು ನಮ್ಮ ಊರು. ಆ ಬಾಯಾರಿಕೆಯಿಂದ ಬಂದಂಥವರಿಗೆ ಅಮೃತ ಸಮಾನವಾದಂತಹ ನೀರನ್ನು ಒದಗಿಸಬೇಕು ಎಂದಂಥ ಉದ್ದೇಶದಿಂದ ಇವರು ಕೇಳಿಕೊಂಡಾಗ ಭಾಳ ಸಂತೋಷದಿಂದ ನಾವು ಅದನ್ನು ಕಳಿಸಿಕೊಟ್ವಿ. ಅದೇ ರೀತಿ ಅಲ್ಲಿಯೂ ಕೂಡ ಯಾವುದೇ ಅಡೆತಡೆಗಳಿಲ್ಲಂಥ ದೇವರಂತ ಕೃಪಾ ಕಟಾಕ್ಷದಿಂದ ಇರ್ಬೋದು, ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಸರಾಗವಾಗಿ ಇದು ಸ್ಯಾಂಕ್ಷನ್ ಆಗಿ ಇವತ್ತಿನ ದಿವಸ ಇಲ್ಲಿ ಒಳ್ಳೆಯ ಒಂದು ಸಂದರ್ಭದಲ್ಲಿ ದೃಢೀಕರಿಸಿದ ಸಂದರ್ಭದಲ್ಲಿ ಇಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಅದಕ್ಕಾಗಿ ಇದು ನನಗೆ ವೈಯಕ್ತಿಕವಾಗಿ ಹಾಗೂ ಬ್ಯಾಂಕಿನ ವತಿಯಿಂದ ನನಗೆ ಬಹಳ ಸಂತೋಷವಾದಂಥ ವಿಚಾರ. ಇದಕ್ಕೆಲ್ಲರಿಗೂ ಕೂಡ ಧನ್ಯವಾದಗಳು. ದೇವಸ್ಥಾನದ ಗೌರವಾಧ್ಯಕ್ಷರಾದ ಈಶ್ವರ್ ಉಳ್ಳಾಲ್ ಅವರು ಮಾತನಾಡಿ, ಕರ್ನಾಟಕ ಬ್ಯಾಂಕಿನ ಅಧಿಕಾರಿಗಳು ಸದಾ ಸಹಕಾರಿ ಮನೋಭಾವದಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೇವಸ್ಥಾನಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿರುವುದಕ್ಕೆ ಬ್ಯಾಂಕ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಶಿಷ್ಯನಾಗಿ ಅವರ ಮಾತನ್ನು ಹೇಳುವುದಾದರೆ, ಅವರು ಯಾರಿಗೂ ತಲೆಬಾಗಿ ನಿಂತ ಒಬ್ಬ ವ್ಯಕ್ತಿ ಅಡಿಗರಲ್ಲ. ಈ ಇಡೀ ಜಿಲ್ಲೆಯಲ್ಲಿ ಯಾರಿಗೆ ಬೇಕಾದರೂ ಸಹಾಯ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ನಾನು ತಿಳಿದ ಮಟ್ಟಿಗೆ ನಾನು ಬಹಳ 67ರಿಂದ ಅವರ ಹತ್ತಿರದಲ್ಲಿದ್ದೇನೆ. ಅವರು ಮಾಡಿದಂಥ ತ್ಯಾಗ, ಬಡವರಿಗೆ ಮಾಡಿದಂಥ ಸಹಾಯ, ಅದನ್ನೆಲ್ಲ ಇವರು ಹೇಳಿದಾಗ ಕರ್ನಾಟಕ ಬ್ಯಾಂಕಿನ ವತಿಯಿಂದಲೂ ಮಾಡಿದ್ದಾರೆ. ಸ್ವತಃ ತನ್ನ ಕಿಸೆಯಿಂದಲೂ ಕೂಡ ಸಹಾಯ ಮಾಡಿದಂಥ ಒಂದು ವ್ಯಕ್ತಿ. ಆ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮ ಊರಿಗೆ ಒಂದು ಗೌರವ ತಂದಂಥ ಆ ಅಡಿಗರಿಗೆ ಮತ್ತು ಆ ಇಡೀ ಬ್ಯಾಂಕ್ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರದ್ದು ನನಗೆ ಪರಿಚಯ ಉಂಟು. ಈಗ ಹೆಸರು ಮಾತ್ರ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಧಾನ ಕಾರ್ಯದರ್ಶಿ ಆಗಲಿ ಅವರದ್ದೆಲ್ಲರದ್ದು ನನಗೆ ಪರಿಚಯ ಉಂಟು. ಹಿಂದಿನ ಅಧ್ಯಕ್ಷರದ್ದೆಲ್ಲ ಹೆಸರು ಈಗ ನೆನಪಾಗೋದಿಲ್ಲ, ಯಾಕಂದರೆ ನಾನು ಸ್ವಲ್ಪ ವೀಕ್ ಆಗಿದ್ದಾರೆ. ಆದ್ದರಿಂದ ಅವರೆಲ್ಲರದ್ದು ಬಹಳಷ್ಟು ತ್ಯಾಗ ಮಾಡಿದಂಥ ಒಂದು ಬ್ಯಾಂಕ್ ಇದ್ದರೆ ಅದು ಮಂಗಳೂರಿನಲ್ಲಿ, ಇವರು ಹೇಳಿದಾಗ ಮಂಗಳೂರಿನಲ್ಲಿ ಕರ್ನಾಟಕ ಬ್ಯಾಂಕ್. ಆ ಕರ್ನಾಟಕ ಬ್ಯಾಂಕ್ ಇಡೀ ಸಂಸ್ಥೆಗೆ ನಾವು ಪೂರ್ವಕ ಅಭಿನಂದನೆ. ಈ ಸಂದರ್ಭದಲ್ಲಿ ಕಾಪಿಕಾಡ್ ಆಡಳಿತ ಮುಕ್ತೇಸರಾದ AJ ಶೇಖರ್, ಸುರೇಶ್ ಭಟ್ನಗರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.